ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಇವಾಗ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಆಲ್ರೆಡಿ ಮಾಕ್ ಅಲಾಟ್ಮೆಂಟಿಗೆ ಆಪ್ಷನ್ ಎಂಟ್ರಿನ ಮಾಡಿದ್ದೀರಂತ ಅಂದ್ಕೊಳ್ತೇನೆ. ಸೊ ಈಗ ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಏನು ಬರುತ್ತೆ ಸರ್, ಈ ಮಾಕ್ ಅಲಾಟ್ಮೆಂಟ್ ನಂತರ ನಾವೇನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ನಾನಿಲ್ಲಿ ಕೊಡ್ತಾ ಇದ್ದೇನೆ. ಇವತ್ತಿನ ದಿನದಲ್ಲಿ ಇದೇ ರೀತಿ ಇನ್ನೊಂದು ವಿಡಿಯೋನ ಮಾಡ್ತೇನೆ. ಅದರಲ್ಲಿ ಚಾಯ್ಸಸ್ಗಳ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೇನೆ, ಆಯಿತಾ. ಎಲ್ಲರಿಗೂ ಕೂಡ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಗ್ಗೆ ಸ್ವಲ್ಪ ಡೌಟ್ ಇದೆ. ಅದರ ಬಗ್ಗೆಯೂ ಕೂಡ ಎಕ್ಸ್ಪ್ಲನೇಷನ್ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಇವತ್ತು ಮಾಕ್ ಅಲಾಟ್ಮೆಂಟ್ ಬಗ್ಗೆ ನನ್ನೊಂದು ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ನ ಒಂದು ರಿಸಲ್ಟ್ ಶೀಟನ್ನ ಶೇರ್ ಮಾಡ್ತಾ ಅಥವಾ ನಿಮಗೆ ಶೋ ಮಾಡ್ತಾ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ಈಗ ನೀವು ಏನು ಆಪ್ಷನ್ ಎಂಟ್ರಿನ ಮಾಡಿರ್ತೀರಾ ಅದು 18ಗೆ ಎಂಡ್ ಆಗುತ್ತೆ. ಅದಾದ 3 ಡೇಸ್ನ ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಓಕೆ, ಸೊ ಎಲ್ರಿಗೂ ಗೊತ್ತಿರಲಿ, ನೀವು ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಫೈನಲ್ ರಿಸಲ್ಟ್ ಅಲ್ಲ, ಇದು ಚೇಂಜ್ ಆಗೋ ಚಾನ್ಸಸ್ ಇದೆ. ಫಸ್ಟ್ ಪಾಯಿಂಟ್, ಆಯಿತಾ. ಎರಡನೇದು, ಸರ್ ನಂಗೆ ಮಾಕ್ ಅಲಾಟ್ಮೆಂಟಲ್ಲಿ ರಿಸಲ್ಟ್ ಬಂತು, ಇದರಿಂದ ಹೋಗಿ ನಾನು ಕಾಲೇಜ್ ಅಡ್ಮಿಷನ್ ಮಾಡ್ಕೊಳ್ಬೋದಾ? ಇಲ್ಲ. ಎರಡನೇದು, ಮಾಕ್ ಅಲಾಟ್ಮೆಂಟ್ ಜಸ್ಟ್ ಆ್ಯನ್ ಐಡಿಯಾ. ನಿಮ್ಗೆ ಹೇಗೆ ಯಾವ ಕಾಲೇಜ್ ಸಿಗ್ಬೋದು, ಯಾವ ಬ್ರ್ಯಾಂಚ್ ಸಿಗ್ಬೋದು, ರಿಸಲ್ಟ್ ಶೀಟ್ ಹೇಗಿರುತ್ತೆ ಅಂತೇಳೋ ಒಂದು ಐಡಿಯಾ ಅಷ್ಟೇ. ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ತೊಗೊಂಡೋಗಿ ನಾನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೇನಾ? ಇಲ್ಲ, ಆಗೋದಿಲ್ಲ. ಸರಿನಾ? ಮೂರನೇದು, ಸರ್ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಚೇಂಜಸ್ಗಳಾಗುತ್ತಾ ನೆಕ್ಸ್ಟ್ ರೌಂಡಲ್ಲಿ? ಆಗ್ಬೋದು. ಆ್ಯಕ್ಚುಯಲ್ ರಿಸಲ್ಟಲ್ಲಿ ಚೇಂಜಸ್ಗಳು ಆಗ್ಬೋದು, ಯಾಕಂದರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಅವ್ರ ಆಪ್ಷನ್ ಎಂಟ್ರಿನ ಚೇಂಜ್ ಮಾಡಿದರೆ ಚೇಂಜಸ್ಗಳಾಗುತ್ತೆ, ಆಯಿತಾ. ಅದಾದಮೇಲೆ ಈಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂತು ಸರ್, ನಾನು ನೆಕ್ಸ್ಟ್ ಈಗ ಫಸ್ಟ್ ರೌಂಡಿಗೆ ಮತ್ತೆ ನಾನು ಆಪ್ಷನ್ ಎಂಟ್ರಿನ ಮಾಡಬೇಕಾ? ಬೇಡ. ನೀವು ಇನ್ ಕೇಸ್ ಏನಾದರೂ ಆ್ಯಡ್ ಮಾಡಬೇಕು ಅಥವಾ ಹಾಕಿರೋ ಕಾಲೇಜನ್ನು ಡಿಲೀಟ್ ಮಾಡಬೇಕು ಅಥವಾ ರೀಆರ್ಡರ್ ಮಾಡಬೇಕು, ಈ ಥರ ಇದ್ದರೆ ಮಾತ್ರ ನೀವು ಎಡಿಟಿಂಗನ್ನು ಮಾಡ್ಬೋದು. ಅದರ್ವೈಸ್ ನೀವು ಮಾಕ್ ಅಲಾಟ್ಮೆಂಟಿಗೆ ಏನು ಆಪ್ಷನ್ ಎಂಟ್ರಿನ ಹಾಕಿದ್ದೀರಾ, ಕಾಲೇಜ್ ಲಿಸ್ಟನ್ನು ಹಾಕಿದ್ದೀರಾ, ಅದೇ ಅನ್ನೋದು ನೆಕ್ಸ್ಟ್ ರೌಂಡಿಗೆ ಅಂದರೆ ನಿಮ್ಮ ಫಸ್ಟ್ ರೌಂಡಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಮತ್ತೆ ನೀವು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾದಮೇಲೆ ಮತ್ತೆ ನೀವು ಇದನ್ನು ಮಾಡಬೇಕಾ, ಆಪ್ಷನ್ ಎಂಟ್ರಿ ಮಾಡಬೇಕಾ? ಇಲ್ಲ, ಆಲ್ರೆಡಿ ಆಗಿದ್ದು ಕಂಟಿನ್ಯೂ ಆಗುತ್ತೆ. ನಿಮ್ಗೆ ಇನ್ ಕೇಸ್ ಹೊಸ ಕಾಲೇಜ್ಗಳನ್ನ ಆ್ಯಡ್ ಮಾಡಬೇಕು ಅಂತಿದ್ರೆ ಅಥವಾ ಹೊಸ ಬ್ರಾಂಚ್ಗಳನ್ನು ಆ್ಯಡ್ ಮಾಡಬೇಕು ಅಂತಿದ್ರೆ, ಹೊಸ ಕೋರ್ಸ್ಗಳನ್ನು ಆ್ಯಡ್ ಮಾಡಬೇಕು ಅಂತಿದ್ರೆ ಅಥವಾ ಡಿಲೀಟ್ ಮಾಡಬೇಕು ಅಂತಿದ್ರೆ ಮಾಡ್ಬೋದು ಅಷ್ಟೇ. ಅದರ್ವೈಸ್ ನೀವು ಮಾಕ್ ಅಲಾಟ್ಮೆಂಟ್ ಆದಮೇಲೂ ಕೂಡ ನೀವು ಫಸ್ಟ್ ಏನು ಎಂಟ್ರಿ ಮಾಡಿರ್ತೀರಾ ಅದು ಕಂಟಿನ್ಯೂ ಆಗುತ್ತೆ, ಆಯಿತಾ. ಸೊ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ 2-3 ಡೇಸ್ ಟೈಮ್ ಇರುತ್ತೆ ಅಗೇನು ಮತ್ತೆ ಎಡಿಟಿಂಗು, ಆ್ಯಡಿಂಗು, ಡಿಲೀಟಿಂಗ್ ಎನಿಥಿಂಗ್ ಏನೂ ಕೂಡ ಮಾಡ್ಬೋದು. ಅದಾದ ನಂತರ ಆ್ಯಕ್ಚುಯಲ್ ರಿಸಲ್ಟ್ ಬರುತ್ತೆ. ಆ್ಯಕ್ಚುಯಲ್ ರಿಸಲ್ಟ್ ಬಂದ ನಂತರ ಅಥವಾ ಒಂದು ಟೈಮ್ ಕೊಡ್ತಾರೆ ಮಾಕ್ ಅಲಾಟ್ಮೆಂಟ್ ನಂತರ. ಈಗ ಆಲ್ರೆಡಿ ಡೇಟನ್ನು ರಿಲೀಸ್ ಮಾಡಿದ್ದಾರೆ. ಆ 3 ಡೇಸಲ್ಲಿ ನೀವು ಎನಿಥಿಂಗ್ ಯು ಕ್ಯಾನ್ ಡೂ, ಎಡಿಟ್, ಡಿಲೀಟ್, ರೀಆರ್ಡರ್, ಎನಿಥಿಂಗ್. ಅದಾದ ನಂತರ ನಿಮಗೆ ಹೊಸ ಕಾಲೇಜನ್ನು ಆ್ಯಡ್ ಮಾಡೋ ಪ್ರಾವಿಷನ್ ಇಲ್ಲ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಯಾವುದಾದ್ರೂ ಹೊಸ ಕಾಲೇಜು ಸೀಟ್ ಮ್ಯಾಟ್ರಿಕ್ಸಿಗೆ ಆ್ಯಡ್ ಆದರೆ ಆವಾಗ ಮಾತ್ರ ನಿಮಗೆ ಆ್ಯಡ್ ಮಾಡಲಿಕ್ಕೆ ಪ್ರಾವಿಷನ್ ಕೊಡ್ತಾರೆ. ಬಿಟ್ಟರೆ ನೀವು ಫಸ್ಟ್ ರೌಂಡ್ ಬರಲಿಕ್ಕೆ ಮುಂಚೆ ಏನೆಲ್ಲ ಆ್ಯಡ್ ಮಾಡಬೇಕು, ಎಷ್ಟು ಕಾಲೇಜಸ್ಗಳನ್ನು ಆ್ಯಡ್ ಮಾಡಲಿಕ್ಕಾಗುತ್ತೆ ಅಷ್ಟು ಕಾಲೇಜನ್ನು ಆ್ಯಡ್ ಮಾಡ್ಕೊಳ್ಬೇಕು, ಆಯಿತಾ. ಸೊ ಇದು ಗೊತ್ತಿರಲಿ. ಆ್ಯಂಡ್ ಇಲ್ಲೊಂದು ಸಿಂಪಲ್, ನನ್ನ ಸ್ಟೂಡೆಂಟ್ ಇದು ಪ್ರೀವಿಯಸ್ ಇಯರ್ ಸ್ಟೂಡೆಂಟಿದ್ದು ಒಂದು ಇದನ್ನು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಶಿ ಬಿಲಾಂಗ್ಸ್ ಟು 3A ಜನರಲ್. ಫಸ್ಟಿಗೆ ನಿಮ್ಮ ಮೇಲ್ಗಡೆ ನಿಮ್ಮ CET ನಂಬರ್ ಇರುತ್ತೆ, ಕೆಳಗಡೆ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇರುತ್ತೆ, ನಿಮ್ಮ ಕ್ಯಾಟಗರಿ ವೆರಿಫೈಡ್ ಯಾವುದಂತ ಇರುತ್ತೆ, ನಿಮ್ಮ ರ್ಯಾಂಕ್ ಎಷ್ಟು, CET ರ್ಯಾಂಕ್ ಎಷ್ಟು ಅಂತ ಇರುತ್ತೆ, ಯಾವ ಡಿಸಿಪ್ಲಿನಲ್ಲಿ ನಿಮಗೆ ಇದಾಗ್ತಾ ಇದೆ, ಇಂಜಿನಿಯರಿಂಗಾ, ಮೆಡಿಕಲ್ಲಾ, ಬಿ ಫಾರ್ಮಾ, ಅದರ ಬಗ್ಗೆ ಇರುತ್ತೆ. ದೆನ್ ಯಾವ ಕಾಲೇಜ್ ಅಲಾಟ್ ಆಗಿದೆ, ಆ ಕಾಲೇಜಲ್ಲಿ ಯಾವ ಕೋರ್ಸ್ ಅಲಾಟ್ ಆಗಿದೆ, ಆ್ಯಂಡ್ ಯಾವ ಕ್ಯಾಟಗರಿಲಿ ಅಲಾಟ್ ಆಗಿದೆ. ಇನ್ ಕೇಸ್ SNQ ಅಲ್ಲಿ ನಿಮಗೆ ಅಲಾಟ್ ಆಗಿದರೆ SNQ ಅಂತ ಕೊಡ್ತಾರೆ, ಇಲ್ಲದೇ ಇದ್ದರೆ ಇಲ್ಲ, ಆಯಿತಾ. ಡ್ಯಾಶ್ ಇರುತ್ತೆ. ಅದಾದ ನಂತರ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಎಷ್ಟನೇ ನಂಬರ್ನ ಸೀಟ್ ಅಲಾಟ್ ಆಗಿದೆ, ಯಾವ ಕಾಲೇಜಿನ ಎಷ್ಟನೇ ನಂಬರ್ ಸೀಟ್, ಆಯಿತಾ. ಸೊ ಇದಿರುತ್ತೆ. ಇದು ನಿಮ್ಮ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್. ಇದು 2000 ಲಾಸ್ಟ್ ಇಯರ್ ಇದು ಸ್ಟೂಡೆಂಟ್ಸು ಮಾಕ್ ಅಲಾಟ್ಮೆಂಟ್ ರಿಸಲ್ಟು ನೋಡಿ ಈ ಥರ ಇರುತ್ತೆ. ಈ ಸ್ಟೂಡೆಂಟ್ಗೆ ಪರ್ಟಿಕ್ಯುಲರ್ಲಿ ಈ ಸ್ಟೂಡೆಂಟ್ಸ್ಗೆ CMRITಯಲ್ಲಿ ಫಸ್ಟ್ ರೌಂಡ್, ಐ ಮೀನ್ ಟು ಸೇ ಮಾಕ್ ಅಲಾಟ್ಮೆಂಟಲ್ಲಿ ಆಗಿತ್ತು. ಅವರು SNQ ಕೋಟ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನೋಡಿ ಏನೆಲ್ಲ ಡೀಟೇಲ್ಸ್ ಇರುತ್ತೆ, ನೇಮ್ ಇರುತ್ತೆ, CET ನಂಬರ್ ಇರುತ್ತೆ, ನಿಮ್ಮ ಕ್ಯಾಟಗರಿ ಇರುತ್ತೆ, ನಿಮ್ಮದು ರ್ಯಾಂಕ್ ಇರುತ್ತೆ, ಪ್ಲಸ್ ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಅಲಾಟ್ ಆಗಿದೆ. SNQ ಕೋಟ್ ಅಲಾಟ್ ಆಗಿದ್ದರೆ ಅಲ್ಲಿ ಫೀಸು ಕೂಡ ಬಂದಿರುತ್ತೆ. ಡೋಂಟ್ ವರಿ, ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅಲ್ಲಿ ಎಷ್ಟು ಫೀಸ್ ಅದು ಬಂದಿರುತ್ತೆ. SNQ ಕೋಟ್ ಆದರೆ ಕಡಿಮೆ ಫೀಸ್ ಅಲ್ವಾ, ಅದು ಕೂಡ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಇದು ಮಾಕ್ ಸೀಟ್ ಅಲಾಟ್ಮೆಂಟ್ನ ಜಸ್ಟ್ ಒಂದು ಎಕ್ಸಾಂಪಲ್. ನೆಕ್ಸ್ಟ್ ನೋಡಿ, ಇದೇ ಸ್ಟೂಡೆಂಟಿಗೆ ಫಸ್ಟ್ ರೌಂಡಲ್ಲಿ ಯಾವ್ದು ಬಂತು ಸರ್? ಈಗ ನೋಡಿ, ಮಾಕ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಫಸ್ಟ್ ರೌಂಡ್ ಪ್ರಾವಿಷನಲ್ ಅಂತ ಬರುತ್ತೆ. ಲಾಸ್ಟ್ ಇಯರ್ ಏನು ಮಾಡಿದರು, ಫಸ್ಟ್ ರೌಂಡ್ ಆ್ಯಕ್ಚುಯಲ್ ರಿಸಲ್ಟ್ ಬಿಡಲಿಕ್ಕೂ ಹಿಂದಿನ ದಿನ ಪ್ರಾವಿಷನಲ್ ರಿಸಲ್ಟ್ ಅಂತ ಬಂದಿದ್ದಾರೆ ಪ್ರೀವಿಯಸ್ ಡೇ, ಆಯಿತಾ. ಸೊ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲೂ ಕೂಡ ಆ ಹುಡುಗಿಗೆ ಸೇಮ್ CMRIT ಸಿಕ್ಕಿದೆ, ಆಯಿತಾ. ಆ ಕ್ಯಾಂಡಿಡೇಟ್ಗೆ ವಿತ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಆ ಕ್ಯಾಂಡಿಡೇಟ್ನ ಇಂಜಿನಿಯರಿಂಗ್ ರ್ಯಾಂಕ್ ಬಂದುಬಿಟ್ಟು 15,926. ಇದು ಯಾವುದು? ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್. ಆ್ಯಕ್ಚುಲಿ ಏನಾಗುತ್ತೆ, ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಮತ್ತು ಫಸ್ಟ್ ರೌಂಡ್ ರಿಸಲ್ಟಿಗೂ ವೇರಿಯೇಷನ್ ಇರೋದಿಲ್ಲ. ಅದೇ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟಿಗೂ ಫಸ್ಟ್ ರೌಂಡ್ ರಿಸಲ್ಟಿಗೂ ವೇರಿಯೇಷನ್ ಇರ್ಬೋದು.
ಡಿಪೆಂಡ್ಸ್ ಆಯಿತಾ. ಬಟ್ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟಿಗೂ ಮತ್ತು ಫಸ್ಟ್ ರೌಂಡ್ ಆ್ಯಕ್ಚುಯಲ್ ರಿಸಲ್ಟಿಗೂ ಆಲ್ಮೋಸ್ಟ್ 99.99% ಆಫ್ ದ ಟೈಮ್ ಡಿಫ್ರೆನ್ಸ್ ಇರೋದಿಲ್ಲ ಆಯಿತಾ. ಇದು ಫಸ್ಟ್ ರೌಂಡ್. ಅದಾದಮೇಲೆ ಇಲ್ಲಿ ನಿಮಗೆ ಇದು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್, ಇದು ಪ್ರಾವಿಷನಲ್ಲು. ಫೈನಲಲ್ಲೂ ಕೂಡ ಅವಳಿಗೆ CMRITನೇ ಆಯಿತು, ISC ವಿದ್ದು ಅಲ್ಲಿ ನೋಡಿ ಫೀಸನ್ನು ಕೊಟ್ಟಿರ್ತಾರೆ. ಓಕೆ, 1,07,495 ಲಾಸ್ಟ್ ಇಯರ್ ಆಯಿತಾ. ಸೊ ಇದು ಕೊಟ್ಟಿರ್ತಾರೆ ಏನು ಫೀಸು. ಅವಳಿಗೆ ಪ್ರಾವಿಷನಲಲ್ಲೂ ಸೇಮ್ ಆಯಿತು, ಫಸ್ಟ್ ರೌಂಡ್ ಆ್ಯಕ್ಚುಯಲ್ ರಿಸಲ್ಟಲ್ಲೂ ಸೇಮ್ ಆಯಿತು. ಅದಾದ ನಂತರ ಇಲ್ಲಿ ನನಗಿದು ಎಕ್ಸ್ಟೆಂಡೆಡ್ ರೌಂಡ್ ಇದ್ದಿದೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಬಟ್ ಆ ಹುಡುಗಿಗೆ ಸೆಕೆಂಡ್ ರೌಂಡಲ್ಲಿ ಯಾವುದಾಯಿತು ಕೇಳಿದರೆ ಅವಳು ಏನು ಮಾಡಿದ್ಲು, ಚಾಯ್ಸ್ 2 ಮಾಡಿದ್ಲು, ಸೆಕೆಂಡ್ ರೌಂಡಿಗೆ ಹೋದ್ಲು. ಸೆಕೆಂಡ್ ರೌಂಡಲ್ಲಿ ಅವಳಿಗೆ ಅಲಾಟ್ ಆಗಿದ್ದಂಥ ಕಾಲೇಜು BNMIT, BNMಗೆ ಅಪ್ಗ್ರೇಡ್ ಆಯಿತು ಸೆಕೆಂಡ್ ರೌಂಡಲ್ಲಿ. CMRITಯಿಂದ ಎಲ್ಲಿಗೆ ಅಪ್ಗ್ರೇಡ್ ಆಯಿತು, BNMITಗೆ. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು RNSIT, ಸರಿನಾ. ಸೊ ಅವ್ರು ಏನು ಮಾಡಿದ್ರು, ಸೆಕೆಂಡ್ ರೌಂಡಲ್ಲಿ BNMIT ಇನ್ಫಾರ್ಮೇಷನ್ ಸೈನ್ಸ್ ಆಯಿತು. ನೆಕ್ಸ್ಟ್ ಥರ್ಡ್ ರೌಂಡಿಗೆ ಹೋದರು. ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಏನು ಮಾಡಿದ್ರು, ನೋಡೋಣ ಸರ್ ನಾನು ವೆಯ್ಟ್ ಮಾಡ್ತೇನೆ ಅಂತೇಳಿ ಥರ್ಡ್ ರೌಂಡಿಗೆ ಹೋದರು. ಇದು ಥರ್ಡ್ ರೌಂಡ್ನ ರಿಸಲ್ಟ್. ಇಲ್ಲಿ ನೋಡಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್. ಪ್ರಾವಿಷನಲಲ್ಲಿ ಯಾವುದಾಯಿತು ಅವಳಿಗೆ, ನಾನು ಹೇಳಿದ್ದೆ ಆ ಹುಡುಗಿಗೆ ಕ್ಯಾಂಡಿಡೇಟಿಗೆ ಯಾವುದು ನಿಮಗೆ ಪ್ರಾವಿಷನಲಲ್ಲಿ ಆಗುತ್ತೆ ಅದೇ ಫೈನಲಲ್ಲೂ ಪಕ್ಕ ಅದೇ ಆಗುತ್ತೆ ಆಯಿತಾ. ಸೊ ಪ್ರಾವಿಷನಲಲ್ಲಿ RNSITಯಲ್ಲಿ ಕಂಪ್ಯೂಟರ್ ಸೈನ್ಸ್ ಕೋರ್ ಆಯಿತು, ಗೊತ್ತಾಯ್ತಾ. ಸೊ ಇದು ಆ ಕ್ಯಾಂಡಿಡೇಟ್ನ ಒಂದು ರಿಸಲ್ಟ್ ಶೀಟ್. ಓಕೆ, ಆ ಕ್ಯಾಂಡಿಡೇಟ್ನ ಒಂದು ರಿಸಲ್ಟ್ ಶೀಟಲ್ಲಿ ಪ್ರಾವಿಷನಲ್ ಇದೇ ಆಯಿತು. ಫೈನಲಿಯೂ ಕೂಡ ಇದು ಪ್ರಾವಿಷನಲ್ ನಂತರ ಸೆಕೆಂಡ್ ಎಕ್ಸ್ಟೆಂಡೆಡ್ ಇದು ಆ್ಯಕ್ಚುಯಲ್ ರಿಸಲ್ಟ್ ಶೀಟ್ ಇಲ್ಲ. ಆ ಆ್ಯಕ್ಚುಯಲ್ ರಿಸಲ್ಟ್ ಶೀಟಲ್ಲೂ ಕೂಡ ಅವಳಿಗೆ ಆ ಕ್ಯಾಂಡಿಡೇಟಿಗೆ RNSITಯಲ್ಲಿ ಕಂಪ್ಯೂಟರ್ ಸೈನ್ಸೇ ಆಯಿತು, ಸರಿನಾ. ಸೊ ಇದು ನಿಮ್ಮ ಮಾಕ್ ಅಲಾಟ್ಮೆಂಟ್ನ ರಿಸಲ್ಟ್ ಶೀಟ್ ಆಗಿರುತ್ತೆ ಆಯಿತಾ. ಮಾಕ್ ಅಲಾಟ್ಮೆಂಟಲ್ಲಿ ಏನಾದರೂ ಮಾಡಬೇಕಾ, ಏನೂ ಮಾಡೋದು ಬೇಡ. ಯು ಡೋಂಟ್ ನೀಡ್ ಟು ಟೇಕ್ ಎನಿ ಆ್ಯಕ್ಷನ್ಸ್. ಅದೇ ಬೈ ಡಿಫಾಲ್ಟ್ ನೆಕ್ಸ್ಟ್ ಇದಕ್ಕೆ ಹೋಗುತ್ತೆ, ಏನೇನು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಇನ್ ಕೇಸ್ ನಿಮಗೆ ಇಲ್ಲ ಸರ್ ನನಗೆ ಯಾವುದಾದ್ರೂ ಕಾಲೇಜನ್ನು ಆ್ಯಡ್ ಮಾಡಬೇಕು, ಡಿಲೀಟ್ ಮಾಡಬೇಕು, ರೀಆರ್ಡರ್ ಮಾಡಬೇಕು ಅಂತ ಇದಿದ್ದರೆ ನೀವು ಮಾಡ್ಬೋದು ಆಯಿತಾ. ದಿಸ್ ಈಸ್ ಅಬೌಟ್ ಮಾಕ್ ಅಲಾಟ್ಮೆಂಟ್. ಮಾಕ್ ಅಲಾಟ್ಮೆಂಟ್ನ ನಂತರ ಇಷ್ಟೇ ಆ್ಯಕ್ಷನ್, ಇಷ್ಟೇ ಆ್ಯಡ್ ಮಾಡಬೇಕು ಅಂತಿದ್ರೆ ಮಾಕ್ ಅಲಾಟ್ಮೆಂಟ್ ನಿಮಗೊಂದು ಐಡಿಯಾ ಕೊಡುತ್ತೆ. ನನಗೆ ಇಂತಿಂಥ ಅಂದರೆ ರಿಸಲ್ಟ್ ಶೀಟ್ ಹೀಗಿರುತ್ತೆ, ನನಗೆ ಇಂತಿಂಥ ಕಾಲೇಜ್ ಸಿಗ್ಬೋದು, ಇಂತಿಂಥ ಕಾಲೇಜಲ್ಲಿ ಇಂತಿಂಥ ಬ್ರಾಂಚ್ ಸಿಗ್ಬೋದು ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಬಟ್ ಇಟ್ ಈಸ್ ನಾಟ್ ದ ಫೈನಲ್ ಒನ್, ಇಟ್ ಮೈಟ್ ಚೇಂಜ್. ಸೆಕೆಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅದು ಚೇಂಜ್ ಆಗಬಹುದು, ಅಥವಾ ಫಸ್ಟ್ ರೌಂಡಲ್ಲೂ ಅದು ಚೇಂಜ್ ಆಗ್ಬೋದು, ಅರ್ಥ ಆಯ್ತಾ. ಆ್ಯಂಡ್ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಅವರೊಂದು ಕಟ್ ಆಫ್ ರ್ಯಾಂಕನ್ನು ರಿಲೀಸ್ ಮಾಡ್ತಾರೆ. ಆವಾಗ ನಿಮ್ಗೆ ಇನ್ನೂ ಒಂದು ಒಳ್ಳೆ ಐಡಿಯಾ ಬರುತ್ತೆ, ಸರಿನಾ. ಎಕ್ಸ್ಟ್ರಾ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಬೋದು ಬೇಕಾದರೆ, ಅದೆಲ್ಲದನ್ನು ಮಾಡ್ಬೋದು. ಇದು ನಿಮ್ಮ ಮಾಕ್ ಅಲಾಟ್ಮೆಂಟ್ನ ಬಗ್ಗೆ. ನಿಮಗೆ ಇನ್ನೂ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಆಯ್ತಲ್ಲ, ಅದಾದ ನಂತರ ಚಾಯ್ಸಸ್ಗಳ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ಓಕೆ, ಈ ವಿಡಿಯೋದಲ್ಲಿ ಇದಿಷ್ಟ ಆಗಿದೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.